ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಬಿಗ್ ಬಾಸ್ ಹಿಂದಿ OTT ಸೀಸನ್ 1 ಆರಂಭವಾದಾಗ ಅದನ್ನು ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಅವರು ನಡೆಸಿಕೊಟ್ಟಿದ್ದರು. ಆನಂತರ ಎರಡನೇ ಸೀಸನ್ನ ಉಸ್ತುವಾರಿಯನ್ನು ಸ್ವತಃ ಸಲ್ಮಾನ್ ಖಾನ್ ಅವರೇ ಮಾಡಿದರು. ಇದೀಗ ಬಿಗ್ ಬಾಸ್ ಹಿಂದಿ OTT ಸೀಸನ್ 3 ಶುರುವಿಗೆ ದಿನಗಣನೆ ಆರಂಭವಾಗಿದೆ. ಸಲ್ಮಾನ್ ಖಾನ್ ಅವರ ಬದಲು ಆ ಜಾಗಕ್ಕೆ ಅನಿಲ್ ಕಪೂರ್ ಅವರು ಬಂದಿದ್ದಾರೆ. ಬಿಗ್ ಬಾಸ್ ಹಿಂದಿ OTT ಸೀಸನ್ 3 ಜೂನ್ 21ರಂದು ಆರಂಭಿಸಲು ಜಿಯೋ ಸಿನಿಮಾ ನಿರ್ಧರಿಸಿದೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಲ್ಲದೆ ಮೊದಲ ಬಾರಿಗೆ ಅನಿಲ್ ಕಪೂರ್ ಅವರು ಯಾವ ರೀತಿ ಬಿಗ್ ಬಾಸ್ ಶೋನ ನಡೆಸಿಕೊಡ್ಬೋದು ಎಂಬ ಕುತೂಹಲ ಕೂಡ ಅಭಿಮಾನಿಗಳಲ್ಲಿದೆ. ಬಿಗ್ ಬಾಸ್ OTT ಮತ್ತು ನಾನು ಒಂದು ಕನಸಿನ ತಂಡವಾಗಿದೆ. ನಾವಿಬ್ಬರು ಹೃದಯದಲ್ಲಿ ಚಿಕ್ಕವರು. ನಾನು ರಿವರ್ಸ್ ಏಜಿಂಗ್ ಆಗಿದ್ದೇನೆ ಎಂದು ಎಲ್ಲರೂ ತಮಾಷೆಯಾಗಿ ಹೇಳುತ್ತಾರೆ. ಆದರೆ ಬಿಗ್ ಬಾಸ್ ಗಂಭೀರವಾಗಿ ಟೈಮ್ಲೆಸ್ ಆಗಿದೆ. ಶಾಲೆಗೆ ಮರಳಿ ಹೊಸ ಮತ್ತು ಉತ್ತೇಜಕವಾದದ್ದನ್ನು ಕಲಿಯುತ್ತಿರುವಂತೆ ನನಗೆ ಅನಿಸ್ತಾ ಇದೆ ಅಂತ ಅನಿಲ್ ಕಪೂರ್ ಅವರು ಹೇಳ್ಕೊಂಡಿದ್ದಾರೆ. ನಾನು ಯಾವಾಗಲೂ ನನ್ನ ಎಲ್ಲ ಕೆಲಸಗಳನ್ನು ಪ್ರಾಜೆಕ್ಟ್ಗಳನ್ನು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮ ಬದ್ಧತೆಯಿಂದ ಮಾಡಿದ್ದೇನೆ. ಅದೇ ಶಕ್ತಿಗಿಂತ 10 ಪಟ್ಟು ಹೆಚ್ಚು ಶಕ್ತಿಯನ್ನು ಈ ಬಾರಿ ಬಿಗ್ ಬಾಸ್ಗೆ ಹಾಕಲಿದ್ದೇನೆ. ಆ ಮೂಲಕವೇ ಅಲ್ಲಿಗೆ ತೆರಳುತ್ತಾ ಇದ್ದೇನೆ ಅಂತ ಹೇಳಿ ಅನಿಲ್ ಕಪೂರ್ ಅವರು ಹೇಳ್ಕೊಂಡಿದ್ದಾರೆ. ಸ್ಕ್ರಿಪ್ಟ್ ಇಲ್ಲದ ಈ ರಿಯಾಲಿಟಿ ಶೋ ಎಲ್ರಿಗೂ ಏನನ್ನಾದರೂ ಹೊಸದನ್ನು ನೀಡಲಿದೆ. ನಗು, ನಾಟಕ ಮತ್ತು ಆಶ್ಚರ್ಯಕರ ತಿರುವುಗಳು ಎಲ್ಲವೂ ಇರಲಿವೆ. ಅದಕ್ಕೆ ನನ್ನದೇ ಆದ ಒಂದು ಫ್ಲೇವರ್ ಸೇರಿಸಲು ನಾನು ಕಾತರನಾಗಿದ್ದೇನೆ ಎನ್ನುತ್ತಾರೆ ಅನಿಲ್ ಕಪೂರ್ ಅವರು. ಅಂದಹಾಗೆ ಬಿಗ್ ಬಾಸ್ ಹಿಂದಿ ಸೀಸನ್ 18ಕ್ಕೆ ಸಲ್ಮಾನ್ ಖಾನ್ ಅವರೇ ನಿರೂಪಕರಾಗಿ ಕೆಲಸ ಮಾಡಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಬಿಗ್ ಬಾಸ್ ಹಿಂದಿ ಸೀಸನ್ 17 ಮುಕ್ತಾಯಗೊಂಡಿತ್ತು. ಬಹುಶಃ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ 18 ಆರಂಭವಾಗುವಂಥ ಒಂದು ಸಾಧ್ಯತೆ ಇದೆ. ಅಷ್ಟರೊಳಗೆ ತಮ್ಮ ಸಿನಿಮಾ ಕಮಿಟ್ಮೆಂಟ್ಗಳನ್ನು ಸಲ್ಮಾನ್ ಖಾನ್ ಅವರು ಮುಗಿಸಿಕೊಂಡು ಆ ಸೀಸನನ್ನು ನಿರೂಪಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಸಿಕಂದರ್ ಸಿನಿಮಾ ಕೆಲಸದಲ್ಲಿ ಸಲ್ಮಾನ್ ಖಾನ್ ಬ್ಯುಸಿ ಇದ್ದಾರೆ. ಆ ಕಾರಣಕ್ಕಾಗಿ ಅವರು OTT ಸೀಸನ್ ನಿರೂಪಣೆ ಮಾಡಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಹಿಂದಿ OTT ಸೀಸನ್ 3ರಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬರಬಹುದು ಎಂಬ ಕುತೂಹಲ ಕೂಡ ವೀಕ್ಷಕರಲ್ಲಿದೆ. TV ಸೀಸನ್ಗಿಂತ OTT ಸೀಸನ್ ಸಖತ್ ಬೋಲ್ಡ್ ಆಗಿರುತ್ತೆ.